ನೋಡಿದ್ದೀನಿ. ದೇವರು ಹೆಂಗಿರ್ತಾನೆ ನೋಡಕ್ಕೆ? ದೇವರು ಹೇಳು ಪಾಪ, ನೋಡಕ್ಕೆ ಹೆಂಗಿರ್ತಾನೆ? ಈಗ ಮಲಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ನನ್ನ ಪಾಲಿನ ದೇವರು ಯಾರು ಅಂತ ನಿನಗೆ ತೋರಿಸ್ತೀನಿ. ಆ ದೇವರು ಎಲ್ಲಿರ್ತಾರೆ? ಹಾಂ, ಈಗ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದು ಮುಗಿದ್ಮೇಲೆ ಅವ್ರು ನಮ್ಮ ಜೊತೆನೇ ಇರ್ತಾರೆ. ಪಪ್ಪ, ನನ್ನ ಡ್ರೆಸ್ ಹೇಗಿದೆ? ಕೊಟ್ಟಿರೋ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಮಗನೇ, ಮಾನ ಮರ್ಯಾದೆ ಜೊತೆ ಮನೆನೂ ಹರಾಜಾಕ್ಬಿಡ್ತೀನಿ. ನೀವ್ಯಾರ್ರಿ ನನ್ನ ತಡಿಯೋಕೆ? ನಂಬಿರೋ ಸ್ನೇಹಿತ ವ್ಯವಹಾರದಲ್ಲಿ ಮೋಸ ಮಾಡ್ದ. ಸಾಲ ಕೊಟ್ಟವರು ಎದೆ ಮೇಲೆ ಬಂದು ಕೂತಿದ್ದಾರೆ. ವಯಸ್ಸಾದ ತಂದೆ, ಪ್ರಪಂಚದ ಅರಿವಿಲ್ಲದ ಮಗಳು, ನಾನೇ ಸರ್ವಸ್ವ ಅಂತ ನಂಬಿರೋ ಹೆಂಡತಿ, ಎಲ್ರನ್ನು ಬೀದಿಗೆ ತಂದ್ಬಿಟ್ಟೆ. ಎಲ್ಲ ಕಳ್ಕೊಂಡ್ಬಿಟ್ಟೆ. ಇನ್ಯಾಕೆ ಸರ್ ಬದುಕ್ಬೇಕು? ಯಾಕೆ ಸರ್ ಬದುಕ್ಬೇಕು ನಾನು? ಹಾಗಾದ್ರೆ ನಿಂಗೆ ಬದುಕಕ್ಕೆ ಏನು ಇಲ್ವಾ? ಏನಿಲ್ಲ. ಸರಿ, ಮೇಲ್ ಕೂತ್ಕೋ. ನಿಂಗೆ ವ್ಯಾಪಾರದಲ್ಲಿ ನಷ್ಟ ಆಗಿದೆ ಅಂತ ನಿನ್ ಹೆಂಡತಿ ಏನಾದ್ರು ಡೈವರ್ಸ್ ಕೊಡು ಅಂತ ಕೇಳ್ತಾ ಇದ್ದಾಳ? ಅವಳು ಯಾಕೆ ಕೇಳ್ತಾಳೆ? ಅವಳು ನಾನು ತುಂಬಾನೇ ಪ್ರೀತಿಸ್ತಾಳೆ. ನಿಮ್ಮ ತಂದೆ? ಅಪ್ಪಯ್ಯ, ಅವ್ರಿಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ರು ಚಿಕ್ಕಂದಿನಿಂದ ಇವತ್ತಿನವರೆಗೂ ನಾನು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ, ಗೊತ್ತಾ? ನಿನ್ನ ಮುದ್ದಿನ ಮಗಳು? ಅವಳಿಗೆ ನಾನು 2 ದಿನ ಕಾಣಿಸಿಲ್ಲ ಅಂದ್ರೆ ಜ್ವರನೇ ಬಂದ್ಬಿಡ್ತು. ನಿನಗೆ ಏನಾದ್ರೂ ಕಾಯಿಲೆ ಇದೆಯಾ? ನಾನು ಆರೋಗ್ಯವಾಗಿದ್ದೀನಿ. ಸ್ವಂತ ಮನೆ ಇದೆ, ಆದ್ರೆ ಅದ್ರ ಮೇಲೂ ಸ್ವಲ್ಪ ಲೋನ್ ಇದೆ. ದಡ್ಡ. ಹಾಗಾದ್ರೆ ನೀನ್ ಕಳ್ಕೊಂಡಿದ್ದಾದ್ರೂ ಏನು? ಹೌದಲ್ವಾ? ನಿನಗೆ ದೊಡ್ಡ ಮನೆ ಘನಶ್ಯಾಮದಾಸ್ ಗೊತ್ತಾ? ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ. ಅವರೊಬ್ಬ ದೊಡ್ಡ ವಜ್ರದ ವ್ಯಾಪಾರಿ. ನಿನ್ನೆ ತಾನೇ ಪೇಪರಲ್ಲಿ ಓದ್ದೆ ಊರಿಗೆ ಬರ್ತಾ ಇದ್ದಾರೆ ಅಂತ. ಆದ್ರೆ ನಾನವರನ್ನು ನೋಡಿಲ್ಲ. ಅವ್ರು ತುಂಬಷ್ಟು ಜನಕ್ಕೆ ಹೆಲ್ಪ್ ಮಾಡಿದಾರಂತೆ. ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೋ. 1 ವರ್ಷ ಆದ್ಮೇಲೆ ಬಡ್ಡಿ ಸಮೇತ ತಂದ್ಕೊಡ್ಬೇಕು. ನೀವ್ಯಾರು? ಘನಶ್ಯಾಮದಾಸ್ನನ್ನು ಯಾರು ಅಂತ ಕೇಳ್ತಾನೆ. ಯನ್ಮಂಡಲಂ ಸರ್ವಗತಸ್ಯ ವಿಷ್ಣೋಃ ಆತ್ಮಾ ಪರಂಧಾಮ ವಿಶುದ್ಧ ತತ್ವಂ ಸೂಕ್ಷ್ಮಾಂತರೈರ್ಯೋಗ ಪಥಾನುಗಮ್ಯಂ ಪುನಾತು ಮಾಂ ತತ್ಸವಿದುರ್ವರೆಣ್ಯಂ ಯನ್ಮಂಡಲಂ ವೇದ ವಿದೋಪಗೀತಂ
यद्योगिनां योगपथानुगम्यम् तत्सर्ववेद्यं प्रणमामि सूर्यं पुनातु माम् ಬೆಳಗಿಂದ ಎಲ್ಲಿ ಹೋಗಿದ್ರಿ? ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇರಿ, ಕಾಫಿ ತರ್ತೀನಿ. ಪಪ್ಪ ಪುಟ, ಪಪ್ಪ ಬೆಳಗ್ಗೆನಿಂದ ಎಲ್ಲೋಗಿದೆ? ನನಗೆ ಸ್ಕೂಲಿಗೆ ಲೇಟ್ ಆಯಿತು. ರಾಜೀವ, ಏನಪ್ಪಯ್ಯ? ತಗೋ. ಯಾಕಪ್ಪಯ್ಯ? ಏನಿಲ್ಲ ಕಣೋ, ಇದು ನನ್ನ ಪೆನ್ಷನ್ ದುಡ್ಡು. ಎಲ್ಲ ಖರ್ಚು ನೀನೇ ಮಾಡ್ತಿರ್ಬೇಕಾದ್ರೆ ಈ ಹಣ ಎಲ್ಲ ಬ್ಯಾಂಕಲ್ಲಿ ಜಮಾ ಆಗ್ತಾ ಇತ್ತು. ನಿನ್ನ ಕಷ್ಟಕ್ಕೆ ಈ ಉಪಯೋಗ ಇಲ್ದಿರೋ ಈ ದುಡ್ಡು ನಾನು ಇಟ್ಕೊಂಡು ಏನು ಮಾಡಲಿ? ಎಲ್ಲ ಬಿಡಿಸ್ಕೊಂಡು ಬಂದೆ. ನನ್ನ ಸ್ನೇಹಿತರನ್ನೆಲ್ಲ ಕೇಳಿದ್ದೀನಿ, ಎಲ್ಲರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು, ನಾನಿದ್ದೀನಿ. ಸರ್, ಹೊರಗಡೆ ಬೋರ್ಡಲ್ಲಿ ಪಾರ್ಟ್ ಟೈಮ್ ಜಾಬ್ ಖಾಲಿ ಇದೆ ಅಂತ ನೋಡಿದೆ. ಏನಾದರೂ ಇದೆಯಾ? ಹೌದು, ಪಾರ್ಟ್ ಟೈಮ್ ಜಾಬ್ ಖಾಲಿ ಇದೆ. ನಿಮಗೆ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ಈ ಫೀಲ್ಡಲ್ಲಿ ಇಲ್ಲ ಸರ್, ಬಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಸರ್. ಆ್ಯಕ್ಚುಲಿ ನನಗೆ ಒಬ್ಬ ನಂಬಿಕಸ್ಥ ಎಂಪ್ಲಾಯ್ ಬೇಕು. ಸರ್, ಇದು ನನ್ನ ಒರಿಜಿನಲ್ ವೋಟರ್ ID, ಇದು ಆಧಾರ್ ಕಾರ್ಡ್. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ. ಇದರ ಮೇಲೆ ನಂಬೋದು ಬಿಡೋದು ನಿಮ್ಮ ಬಿಟ್ಟಿದ್ದು. ತಿಂಗಳಿಗೆ 5,000 ರೂಪಾಯಿ ಸಂಬಳ. ಟೈಮ್ ಸರಿಯಾಗಿ ಬರಬೇಕು, ಕಸ್ಟಮರ್ ಹತ್ರ ಒಳ್ಳೆ ಬಿಹೇವ್ ಮಾಡಬೇಕು, ಯಾಕಂದರೆ ಕಸ್ಟಮರ್ ನಮಗೆ ಅನ್ನೋದಾತ್ರು. ಹೌದು, ಸಾಯಂಕಾಲ 6 ಗಂಟೆ ಮೇಲೆ ಏನು ಮಾಡ್ತೀರಾ? ನಮ್ಮದೊಂದು ಪಾನಿಪುರಿ ಅಂಗಡಿ ಇದೆ, ಅದನ್ನು ನಾನು ನೋಡ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಯಾರೇ ಈ ಚೆಕ್ ಕೊಟ್ಟಿದ್ದು? ಈ ಅಕೌಂಟ್ ಕ್ಲೋಸ್ ಆಗಿ 2 ವರ್ಷ ಆಗಿದೆ. ನೋಡಿ ಸರ್. ಇನ್ವ್ಯಾಲಿಡ್ ಚೆಕ್. ಏನ್ರಿ ಮಧು, ಘನಶ್ಯಾಮ್ ದಾಸ್ ಅವರು ಊರಿಗೆ ಬಂದ್ರಂತೆ? ಇಲ್ಲ ಸರ್, ಅವ್ರು ಮುಂದಿನ ವಾರ ಬರ್ತಾರಂತೆ. ಘನಶ್ಯಾಮದಾಸ್ನನ್ನೇ ಯಾರು ಅಂತ ಕೇಳ್ತಾನೆ. ಹುಚ್ಚ ಹುಚ್ಚ. ನಾನ್ ಸರ್, ಗುರ್ತು ಸಿಕ್ಕಿಲ್ವಾ ಸರ್? ನಾನ್ ಸರ್, ನಿಮ್ಮನ್ನು ಹುಡುಕದಿರೋ ಜಾಗನೇ ಇಲ್ಲ ಸರ್. ಬನ್ನಿ ಸರ್, ನನ್ನ ಜೊತೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್. ರಾಜೀವ, ಎಲ್ಲಾದರೂ ಹತ್ರ ಹಾಸ್ಪಿಟ್ಲ್ ಇದ್ರೆ ನಿಲ್ಸೋ. ಆಯ್ತಪ್ಪಯ್ಯ. ಸಮಸ್ತ ತೇಜೋಮಯ ದಿವ್ಯ ರೂಪಂ ಪುನಾತು ಮಾಂ ತತ್ಸವಿತುರ್ವರೆಣ್ಯಂ